ಇವಾಗ ನಿಮ್ಮ ಮೂವಿ ಕಂಪ್ಲೀಟ್ ಲವ್ ಸ್ಟೋರಿ ಮೇಲೇನೆ ಇದೆ. ಈಗಿನ ಜನ್ರೇಷನ್ನಲ್ಲಿ ನಾವು ಲವ್ ಅಂತ ನೋಡಿದಾಗ ಟ್ರೂ ಲವ್ ಎಲ್ಲೋ ಅಪರೂಪಕ್ಕೆ ಒಂದೊಂದು ಕೇಳ್ತೀವಿ, ಎಲ್ಲೋ ಒಂದೊಂದು ಸ್ಟೋರಿಗೆ. ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು, ಮದುವೆ ಅಂದರೆ ಏನು? ನನ್ನ ಪ್ರಕಾರ ಟ್ರೂ ಲವ್ ಒಂದು ಏನು ಅಂತ ಹೇಳಿದ್ರೆ, ಒಂದು ಸತಿ ಒಬ್ಬ ಹುಡುಗಿನ ಇಲ್ಲ ಹುಡುಗನ ಇಷ್ಟಪಟ್ಟರೆ ಒಂದು ಟೈಮಲ್ಲಿ ಮಾತು ಕೊಟ್ಟರೆ ಜೊತೆಗೆ ಇರ್ತೀನಿ ಅಂತ ಹೇಳಿದ್ರೆ, ಅದಾದಮೇಲೆ ಮುಂದೆ ಏನೇ ಸಿಚುವೇಶನ್ ಬಂದರೂ ಅದನ್ನು ಫೇಸ್ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡು ಜೊತೆಗಿರೋದೇ ಟ್ರೂ ಲವ್. ನಾಳೆ ದಿವಸ ನೀನು ಅಕಸ್ಮಾತ್ ನೀನು ಕರೆಕ್ಟಾಗಿ ಬಟ್ಟೆ ಹಾಕಿಲ್ಲ, ನೀನು ಕರೆಕ್ಟಾಗಿ ಕಾರಲ್ಲಿ ಬಂದಿಲ್ಲ, ನೀನು ಇದು ಹಾಕಿಲ್ಲ ಅದು ಹಾಕಿಲ್ಲ ಅಂತ ಹೇಳಿದ್ರೆ, ನೀನು ಅಷ್ಟು ಸಂಪಾದನೆ ಮಾಡ್ತಿಲ್ಲ, ನೀನು ಈ ಬ್ಯಾಗ್ ಕೊಡ್ಸಿಲ್ಲ ಆ ಬ್ಯಾಗ್ ಕೊಡ್ಸಿಲ್ಲ ಅದು ನೋಡ್ತಲ್ಲ. ನಾವು ಆವಾಗ ಬೇರೆ ಸ್ಟ್ಯಾಟಿಸ್ಟಿಕ್ಸ್ಗೆ ಯೋಚನೆ ಮಾಡಿಕೊಂಡು ಬೇರೆ ಬೇರೆ ಜನರ ಮಾತು ಕೇಳಿಕೊಂಡು ನಮ್ಮ ಸಂಬಂಧಗಳನ್ನ ಬೇರೆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗೆ ಹಾಳು ಮಾಡ್ಕೊಂಡು ಹೋಗ್ತೀವಿ. ಅದೆಲ್ಲ ನಾನ್ ಸೆನ್ಸ್ ನನ್ನ ಪ್ರಕಾರ. ಟ್ರೂ ಲವ್ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಇರೋದು, ಒಬ್ರನ್ನೊಬ್ರು ಡೆವಲಪ್ ಮಾಡಬೇಕು. ನೋಡು ನೀನು ಈ ಥರ ತಪ್ಪು ಮಾಡ್ತಾರೆ, ಇದನ್ನು ಮಾಡು, ಇದು ಚೆನ್ನಾಗಿರುತ್ತೆ, ನೀನು ಇದನ್ನು ಮಾಡು. ಒಬ್ರನ್ನೊಬ್ರು ಮೇಲೆ ಎತ್ತಬೇಕು ಹೊರತು ಕೆಳಗಡೆ ಹಾಕ್ಬಾರ್ದು. ಯು ಶುಡ್ ಬಿ ದೇರ್ ಫಾರ್ ಈಚ್ ಅದರ್ ಟು ಗೈಡ್ ಈಚ್ ಅದರ್ ಆ್ಯಂಡ್ ಲಿಫ್ಟ್ ಈಚ್ ಅದರ್ ಅಪ್ ಹೈಯರ್. ಇದನ್ನು ಮಾಡು, ಈ ಕೆಲಸ ಮಾಡು, ಈ ಚೆನ್ನಾಗಿರುತ್ತೆ, ಈ ಮಾಡ್ದಾಗ. ಸೊ ನನ್ನ ಪ್ರಕಾರ ದಟ್ ಈಸ್ ಟ್ರೂ ಲವ್. ಇವಾಗ ಮದುವೆ ಅನ್ನೋ ವಿಷಯದಲ್ಲೂ ಅಷ್ಟೇ, ನಾವು ಲೈಫ್ ಪಾರ್ಟ್ನರ್ ವಿಷಯದಲ್ಲಿ ಆರಿಸ್ಕೋಬೇಕಾದ್ರೆ ತುಂಬ ಎಡುತ್ತಾರೆ ಇವಾಗಿನ ಜನ್ರೇಷನಲ್ಲಿ. ಸೊ ಮದುವೆ ಆಗ್ತಾರೆ 6 months 1 year ಆಲ್ರೆಡಿ ಡಿವೋರ್ಸ್ ತೊಗೊಬಿಟ್ಟಿರ್ತಾರೆ. ಅದು ಡಿವೋರ್ಸ್ನ ಯಾವ ಲೆವೆಲಿಗೆ ತೊಗೊತಾರೆ ಅಂದರೆ ಲೈಕ್ ಕೊಡೋ ರೀಸನ್ಸೇ ಬೇರೆ ಥರ ಇರುತ್ತೆ. ಇತ್ತೀಚೆಗೆ ಕೇಸ್ಗಳನ್ನು ನಾವು ನೋಡಿದ್ವಿ. ಸೊ ನಿಮ್ಮ ಪ್ರಕಾರ ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ನಾನು ಯಾವಾಗಲೂ ಹುಡುಗರಿಗೆ ಹೇಳ್ತಾ ನಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಹೇಳ್ತಾರೆ, ಗುರು ಏನು ಗುರು ಏಜ್ ಚಿಕ್ಕದರು ದೊಡ್ಡ ಮನುಷ್ಯನ ಥರ ಮಾತಾಡ್ತಾರೆ ಅಂತ. ಮೆಚುರಿಟಿ ಕಮ್ಸ್ ವಿತ್ ನಾಟ್ ವಿತ್ ಏಜ್ ಕಮ್ಸ್ ವಿತ್ ಡ್ಯಾಮೇಜ್ ಅಂತ ಒಂದು ಸೆಟ್ ನಂಬ್ತೀನಿ ನಾನು. ಐ ಬಿಲೀವ್ ಅ ಲಾಟ್ ವಿತ್ ಆಲ್ ದೋಸ್ ಥಿಂಗ್ಸ್. ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ಇವತ್ತಿನ ದಿವಸಕ್ಕೆ ಏನಾಗ್ತಾರೆ, ಮದುವೆ ಬೇಕಾದ್ರೆ ನೀವೇನು ನೋಡ್ತೀರಾ, ಆ ಹುಡುಗಿ ಒಳ್ಳೆ ಆ ಹುಡುಗಿ ನನಗೆ ಸೆಟ್ ಆಗ್ತಲ್ಲ, ಆ ಹುಡುಗ ಓಕೆ ನನ್ನ ಅರ್ಥ ಮಾಡ್ಕೊತಾನೆ, ನನ್ನ ಟೈಮ್ ಕೊಡ್ತಾನ, ನನ್ನ ಜೊತೆಗಿರ್ತಾನ, ಈ ಥರದ್ದು ನೋಡಬೇಕು. ಬಟ್ ಇದು ಬಿಟ್ಟು ಏನು ನೋಡ್ತೀವಿ, ಆ ಹುಡುಗಿ ಸೂಪರ್ ಆಗಿದ್ದಾಳ, ಒಳ್ಳೆ ಫಿಗರು, ಇದು ಅವರಪ್ಪ ಎಷ್ಟು ಕಾಸು ಮಾಡಿದ್ದಾರೆ, ಅಷ್ಟು ಆಸ್ತಿ ಬರುತ್ತೆ, ಇಷ್ಟೋ ಓದು, ಈ ಕಡೆ ಅವ್ನಿಗೆ ಸಂಬಳ ಬರುತ್ತೆ ತಿಂಗಳಿಗೆ, ಅವ್ನಿಗೆ ಯಾಕೆ ಕಾರಿದೆ. ಸೇಫ್ಟಿ ನೋಡೋದು ನನ್ನ ತಪ್ಪು ಅಂತ ಹೇಳ್ತಲ್ಲ, ನೆಸೆಸಿಟಿ ಓಕೆ, ಮನೆ ಇರಬೇಕು, ಎಲ್ಲ ಇರಬೇಕು. ಆಮೇಲೆ ಅವರದೇ ಆದ ರೀತಿಗಳಿರುತ್ತೆ. ಹಂಗಂದ್ರೆ ನನಗೆ ಗೊತ್ತು, ಕೆಲವು ಸತಿ ಕೆಲವುದು ಒಂದು ಲೈಫ್ ಸ್ಟೈಲ್ ಸೆಟ್ಟಾರೆ, ಆ ಲೈಫ್ ಸ್ಟೈಲಿಂದ ಕಡಿಮೆ ಬೀಳೋಕ್ಕೆ ಇಷ್ಟಪಡಲ್ಲ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ತಿಲ್ಲ. ಬಟ್ ಯಾವಾಗ ವ್ಯಕ್ತಿತ್ವ ಬಿಟ್ಟು ಬರೀ ಕಾರಿದೆ, ಬೈಕ್ ಇದೆ, ನೋಡೋಕ್ಕೆ ಚೆನ್ನಾಗಲ್ಲ, ಇದೆಲ್ಲ ನೋಡ್ಕೊಂಡು ಮದುವೆ ಆಗ್ತಿರೋ, ಆ ಮದುವೆ ನಮ್ಮ ತಾಯಿನ ಉಳಿಯಲ್ಲ. ಯಾಕಂದರೆ ನೆಮ್ಮದಿನೇ ಇಲ್ಲ ಅಂದರೆ 100 ಕಾರು ಇಲ್ಲ 100 ಒಡವೆ 100 ಬೈಕ್ ಇಟ್ಕೊಂಡು ಏನು ಮಾಡ್ತೀರಾ ನೀವು? ಇಟ್ ಈಸ್ ಅಬೌಟ್ ಕನೆಕ್ಟಿಂಗ್ ವಿತ್ ಈಚ್ ಅದರ್. ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಫಿಸಿಕಲ್ ಕನೆಕ್ಷನ್. ನಿಮ್ಮ ಚಿತ್ರದಲ್ಲಿ ನಾಯಕ ನಟಿ ಪ್ರಿಯಾ ವಾರಿಯರ್ ಅವರು ಹೆಂಗಿತ್ತು ಅವ್ರ ಜೊತೆ ಕೆಲಸ ಮಾಡಿ? ಫಸ್ಟ್ ಆ್ಯಕ್ಚುಲಿ ಪ್ರಿಯಾ ವಾರಿಯರ್ ಅಂತ ಕೇಳಿದಾಗ ನಾನು ಅದು ವಿಂಕ್ ವೈರಲ್ ಅಂತ ನೋಡಿದ್ದೆ. ಅದಾದಮೇಲೆ ಕನ್ನಡ ಆ್ಯಕ್ಟ್ ಮಾಡ್ತಾರೆ ಅಂದರೆ ನನಗೆ ಇದ್ದಿದ್ದು ಒಂದೇ ಭಯ ಏನು ಅಂತ ಹೇಳಿದ್ರೆ, ಕನ್ನಡ ಮಾತಾಡ್ತಾರೋ ಇಲ್ವೋ ಅಂತ ಒಂದು ಭಯ ಇತ್ತು. ಬಟ್ ಆ ಹುಡುಗಿ ಇಂಗ್ಲೀಷಲ್ಲಿ ಡೈಲಾಗ್ಸ್ ಎಲ್ಲ ಬರೆಸ್ಕೊಂಡು ನೀಟಾಗಿ ಕಲ್ತು ಬೆಳಿಗ್ಗೆ ಬಂದು ವೇರಿಯೇಷನ್ ಮಾತ್ರ ಹೇಳ್ಕೊಡ್ತಾರೆ ಕೋ ಡೈರೆಕ್ಟ್ರು, ನಮ್ಮ ಟೀಮ್ ಎಲ್ಲ ಸೇರಿ. ಸೊ ಶಿ ಡಿಡ್ ಎ ಗುಡ್ ಜಾಬ್, ಸೊ ಐ ಆಮ್ ಹ್ಯಾಪಿ ಫಾರ್ ಹರ್. ಆಮೇಲೆ ಅವ್ರಿಗೂ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿ ಆಡಿಯನ್ಸ್ ನಿಮ್ಗೆ ಗೊತ್ತಿಲ್ಲ ಯಾವ ಥರ ಆಡಿಯನ್ಸ್ ಅಂತ, ಇಲ್ಲಿ ಒಂದ್ಸತಿ ಗೆದ್ದರೆ ಎಲ್ಲ ಕಡೆ ಗೆದ್ದಂಗೆ ಅಂತ. ನೀವು 2 ಮೂವಿ ಮಾಡಿ, ಈಗ ಇದು ನಿಮ್ಮದು 3ನೇ ಸಿನಿಮಾ. ನಾರ್ಮಲಿ ಒಂದು ಬೇರೆ ಶೇಡ್ ಪಾತ್ರನೇ ಮಾಡ್ತಾ ಇದ್ದೀರಾ, ಸ್ವಲ್ಪ ಭಯ ಒಪ್ಕೊಂತಾರ ಅದು ಇವಾಗಲೂ ಅನ್ನಿಸ್ತಾ ಇಲ್ವಾ ರಿಲೀಸ್ ಆದ್ಮೇಲೆ? ಭಯ ಅಂತೂ ಇಲ್ಲ ಮೇಡಮ್, ಬಟ್ ನಂಬಿಕೆ ಅಂತೂ ಇದೆ. ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗೋದು ಒಂದು ನಂಬಿಕೆ ಇದೆ. ವಿತ್ ಆಲ್ ಹಂಬಲ್ನೆಸ್ ಹೇಳ್ತಾ ಇರೋದು. ಇಲ್ಲ ಖಂಡಿತ ಅವ್ರಿಗೆ ಇಷ್ಟ ಆಗುತ್ತೆ, ಇವರು ಇದು ನೋಡಿ ನನಗೆ ಬೆಂಡ್ ತರ್ತಾರೆ ಅಂತ ಒಂದು ಆಸೆ ನಂಬಿಕೆ ಇದೆ. ಭಯಗಿಂತ ಇಲ್ಲ ಇವ್ರಿಗೆ ಇಷ್ಟ ಆಗುತ್ತೆ ಇದನ್ನು ಒಂದು ನಂಬಿಕೆ ಇದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮ ರೋಲ್ ಮಾಡೆಲ್ ಯಾರು? ನನ್ನ ಫೇವ್ರೇಟ್ ಅಂದರೆ ವಿಷ್ಣು ಸರ್. ಸೊ ಆಕ್ಟಿಂಗ್ ಇವ್ರನ್ನ ನೋಡಿದ್ದೀನಿ. ವಿಷ್ಣು ಸರ್ ಚಿಕ್ಕ ವಯಸ್ಸಿನ ಆ್ಯಕ್ಟಿಂಗ್ ಸಖತ್ ಇಷ್ಟಪಟ್ಟಿದ್ದಾನೆ ವಿಷ್ಣು ಸರ್ ನೋಡಿ. ವಿಷ್ಣು ಸರ್ ಈಗಿರೋ ಕಾಲಘಟ್ಟದಲ್ಲಿ ಇವಾಗ ನನಗೆ ಎಲ್ಲರೂ ಇಷ್ಟ, ಬಟ್ ನನಗೊಂದು ಸ್ವಲ್ಪ ಸ್ಟೈಲ್ ಗೀಲ ಅದು ಆ್ಯಟಿಟ್ಯೂಡ್ ಅಂದರೆ ಸುದೀಪ್ ಸರ್ ತುಂಬ ಇಷ್ಟ. ಎಲ್ಲ ಮೂವೀಸ್ ನೋಡಿದ್ದೀರಾ? ಎಲ್ಲ ಆ್ಯಕ್ಟರ್ಸ್ದು ಎಲ್ಲ ಮೂವೀಸ್ ನೋಡ್ತೀನಿ. ಸುದೀಪ್ ಅವ್ರದ್ದು ಎಲ್ಲ ಮೂವೀಸ್ ನೋಡ್ತೀನಿ, ಯಶೋದೆಲ್ಲ ನೋಡ್ತೀನಿ, ಶಿವಣ್ಣದೆಲ್ಲ ನೋಡ್ತೀನಿ, ಅಪ್ಪು ಸರ್ ನೋಡಿದ್ದೀನಿ, ದರ್ಶನ್ ಅವ್ರು ನೋಡಿದ್ದೀನಿ, ವಿಜಯ್ ಅವ್ರು ನೋಡ್ತೀನಿ, ಗಣೇಶ್ ಅವ್ರದ್ದು ನೋಡ್ತೀನಿ. ಎಲ್ಲ ನಮ್ಮ ಕನ್ನಡ ಆ್ಯಕ್ಟರ್ಸ್ ಫ್ರಮ್ A to Z ಎಲ್ಲರ ಮೂವೀಸ್ ನೋಡ್ತೀನಿ. ಹೊಸಬ್ರದ್ದು ಥಿಯೇಟ್ರಿಗೆ ಹೋಗಿ ನೋಡ್ತೀನಿ. ಎಲ್ಲ ಮೂವಿ ಎಲ್ಲ ಏನು ಕಲಿತೀರಾ ಮೂವೀಸ್ ನೋಡಿದಾಗ? ಅಂದರೆ ಕೆಲವು ಸತಿ ಕೆಲವು ಮೂವಿ ಏನು, ಇವಾಗ ನಮ್ಮ ಸ್ಟಾರ್ಗಳು ಸಿನಿಮಾ ಹಾಗೆ ಒಂದು 5-6 ಸ್ಟಾರ್ಸ್ 7-8 ಜನ ಸ್ಟಾರ್ಸ್ ಇದ್ದರೆ ಅವರೆಲ್ಲ ಸ್ಟಾರ್ ಆಗಿರೋದು ಬಿಕಾಸ್ ದೇ ಹ್ಯಾವ್ ಸಮಥಿಂಗ್ ಇನ್ ದೆಮ್. ಸೊ ಅದನ್ನ ನಾವು ಇಷ್ಟಪಟ್ಟಿದ್ದು. ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಬಂದಿದ್ವಿ. ನಾನು ಹೀರೋ ಆಗಿದ ತಕ್ಷಣ ಅವ್ರ ಸಿನಿಮಾ ನೋಡೋಲ್ಲ ಅಂತ ಆ ಸ್ಟುಪಿಡಿಟಿ ನಾನಿಲ್ಲ. ಅವರೆಲ್ಲ ನಮ್ಮನ್ನ ಎಂಟರ್ಟೈನ್ ಮಾಡಿದ್ದಾರೆ. ಅವ್ರು ನೋಡ್ಬಿಟ್ಟು ಅವ್ರು ಏನು ಮಾಡ್ತಾರೋ ಯಾವ ಥರ ಚೆನ್ನಾಗಿದೆ ಅವ್ರ ಹತ್ರ ಮಾತಾಡ್ತೀನಿ, ಅವ್ರ ಹತ್ರ ಡಿಸ್ಕಸ್ ಮಾಡ್ತೀನಿ. ಉಪ್ಪಿ ಸರ್ ಹತ್ರ ಎಷ್ಟೊಂದು ಸರಿ ಡಿಸ್ಕಸ್ ಮಾಡ್ತೀನಿ ಏನು ಮಾಡೋದು ಅಂತ. ಕಲಿಯೋದು ತುಂಬ ಇರ್ತದೆ, ಅವ್ರ ಹತ್ರ ಕಲಿತಾ ಇರ್ತೀನಿ. ಕೆಲವು ಸಿನಿಮಾಗಳು ವರ್ಕ್ ಆಗಿರಲ್ಲ, ಏನಕ್ಕೆ ಜನ ಒಪ್ಕೊಂಡಿಲ್ಲ, ಇಲ್ಲ ಏನಕ್ಕೆ ಇಷ್ಟ ಆಗ್ತಾಯಿಲ್ಲ, ಏನಕ್ಕೆ ಸೆಟ್ ಆಗ್ತಾಯಿಲ್ಲ. ಯಾಕಂದರೆ
ಪ್ರತಿ ಸತಿ ನಾವುಗಳು ತಪ್ಪು ಮಾಡಿ ತಿಳ್ಕೊಳ್ಳೋಂಥ ಸಮಯ ಇವತ್ತು ನಮ್ಮ ಹತ್ರ ಇಲ್ಲ. ಯಾಕಂದ್ರೆ ಇವತ್ತಿರೋ ಫಾಸ್ಟ್ ಫಾರ್ವರ್ಡ್ ವರ್ಲ್ಡಲ್ಲಿ ನೀವು 2 ಸತಿ 3 ಸತಿ ಮಿಸ್ಟೇಕ್ ಮಾಡಿದ್ರೆ ಟಾಟಾ ಬಾಯ್ ಬಾಯ್ ಅಂದ್ಬಿಡ್ತಾರೆ. ತುಂಬ ದೊಡ್ಡ ಟಾಸ್ಕ್. ಹಳೆ ಟೈಮಲ್ಲಿ ಒಬ್ಬ ಹೊಸ ಹೀರೋ ಬಂದರೆ ಪಾಪ ರೀ ಹೊಸ ಫಿಲಮ್ ರೀ, ಪಾಪ 2ನೇ ಫಿಲಮ್ ರೀ ಹುಡುಗಂದು ಪಾಪ ಮಾಡ್ತೆ ಅನ್ಕೊಂಡ್ರಿ ನೋಡಿರಿ ಪಾಪ ಬಾಡ್ರಿ. ಇವತ್ತು ಎಲ್ಲ ಏನು ರೀ ಡಬ್ಬಾ ಥರ ಮಾಡಿ ಅಂತ ತೆಗೀರಿ ರೀ ಸೈಡ್ಗೆ ಅಂತ ಹೇಳ್ತಾರೆ. ಸೊ ಈ ಥರ ಪ್ರಪಂಚದಲ್ಲಿ ಇದ್ದಾಗ ನಾವು ತಪ್ಪುಗಳು ಬೇರೆ ಕಡೆ ನಡೆದಾಗ ಅದನ್ನು ನೋಡಿ ನಾವು ತಿದ್ಕೊಳ್ಬೇಕು. ಯಾಕಂದರೆ ಯು ಕೆನಾಟ್ ಅಫೋರ್ಡ್ ಟು ಮೇಕ್ ಎವ್ರಿ ಮಿಸ್ಟೇಕ್ ಅಂಡ್ ಲರ್ನ್. ದಟ್ ಈಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ಸೊ ಐ ವುಡ್ ಲೈಕ್ ಟು ಗೋ ವಾಚ್ ದ ಮೂವೀಸ್. ಒಂದು ತಿಳುವಳಿಕೆಗೋಸ್ಕರ ನೋಡೋಕೆ ಇಷ್ಟಪಡ್ತೀನಿ. ಓಕೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ಈ ಮಾಸ್ ಮೂವಿಗಿಂತನೂ ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳಿಗೆ ತುಂಬ ಇಷ್ಟಪಡ್ತಾ ಇದ್ದಾರೆ, ಥಿಯೇಟರಿಗೆ ಬರ್ತಾ ಇದ್ದಾರೆ. ನಿಮ್ಗೇನು ಅನಿಸುತ್ತೆ? ಕಂಟೆಂಟ್ ಓರಿಯೆಂಟ್ ಜನ ಇಷ್ಟಪಡ್ತಾರೆ? ಇಲ್ಲ ಮೇಡಮ್, ಅವರು ಇವತ್ತಿಗೆ ರೆಗ್ಯುಲರ್ ಮಾಸ್ ಬೇಡ, ಒಂದು ಕತೆ ಹೇಳಿ ಅಂತ ಕೂತಾರೆ. ರೆಗ್ಯುಲರ್ ಅದೇ ಆ್ಯಕ್ಷನ್ ಅದೇ ಲವ್ ಸ್ಟೋರಿ ಬೇಜಾರಾಗೋಗಿದೆ. ಬಿಕಾಸ್ ನಿಮಗೆ ಮುಂಚೆ ಇದ್ದಿದ್ದು ಮೀಡಿಯಮ್ ಒಂದೇ ಸಿನಿಮಾ. ಇವಾಗ ಮನೇಲೂ ಸಿನಿಮಾ ಬರುತ್ತೆ, OTT ಮೊಬೈಲಲ್ಲಿ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಸೊ ನನಗೆ ಅದೇ ಕಮರ್ಷಿಯಲ್ ಬೇಡ, ನಂಗೆ ಬೇರೆನೇ ಹೇಳು. ಯಾಕಂದರೆ ಇವರು ಎಲ್ಲ ಸಿನಿಮಾ ನೋಡ್ತಾರೆ ಕೋವಿಡ್ ಆದಮೇಲೆ. ಸೊ ಬೇರೆ ಥರ ಹೇಳಿ, ನಮಗೆ ಹೊಸದಾಗಿ ಹೇಳಿ, ಮಾಡಿದ್ದೆ ಮಾಡಬೇಡಿ ಅಂತ ಜನ ರಿಕ್ವೆಸ್ಟ್ ಮಾಡ್ತಾರೆ. ನಾನು ವಿ ಶುಡ್ ಡೂ ದಟ್. ಸಿ, ಊಟ ಅನ್ನೋದು ದಿನ ಉಪ್ಸಾರು ತಿಂದು ರಾಗಿ ಮುದ್ದೆ ತಿಂದು ಅದು ಓಕೆ, ಯಾಕಂದರೆ ಬದುಕಕ್ಕೆ ತಿನ್ನಲೇಬೇಕು. ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಅಂದಾಗ ಹೊಸದಾಗಿ ಕೇಳ್ತಾರೆ. ಸೊ ಸಿನಿಮಾದಲ್ಲಿ ನನಗೆ ಏನಾಗುತ್ತೆ ಅಂತ ಗೊತ್ತಾಗ್ತಾರೆ, ಹೊಸದಾಗಿ ಹೋದರೆ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಅಂತೀನಿ. ಡೈರೆಕ್ಷನ್ ಫೀಲ್ಡ್ ಕಡೆ ಇಂಟ್ರೆಸ್ಟ್ ಇದೆಯಾ? ಸದ್ಯಕ್ಕಿಲ್ಲ, ಆ ಥರ ಇಲ್ಲ. ಇಟ್ ಇಸ್ ಟು ಮಚ್ ಆಫ್ ಪ್ರೆಷರ್. ಅದು ಡೈರೆಕ್ಷನ್ ಇಟ್ಸ್ ಎ ಹ್ಯೂಜ್ ಟಾಸ್ಕ್. ನನಗೇನಂದರೆ ಇಲ್ಲಿ ತುಂಬ ಜನ ಹೊಸ ಪ್ರತಿಭೆಗಳಿದ್ದಾರೆ, ಡೈರೆಕ್ಟ್ ಮಾಡೋಕೆ ಅವರೇ ಇದ್ದಾರೆ. ಇವಾಗ ಇವೊಂದು ಐ ಲೈಕ್ ಅ ಲಾಟ್ ಆಫ್ ಟೆಕ್ನಿಕಲ್ ಥಿಂಗ್ಸ್. ನೀವೇನೋ ಮಾಡ್ತೀನಿ ಅಂತ ಹೋದಾಗ ಅಗೇನ್ ಒಬ್ಬ ಆ್ಯಕ್ಟ್ರು ಟೈಮ್ ವೇಸ್ಟ್ ಆಗುತ್ತೆ, ಎಲ್ಲ ಆಗುತ್ತೆ. ಮಾಡೋಕ್ಕೆ 100 ಜನ ಇದ್ದಾರೆ, ಬೆಳಿಗ್ಗೆ ಅದ್ರ ಬಗ್ಗೆ ಯೋಚನೆ ಮಾಡೋರು 100 ಜನ ಇದ್ದಾರೆ. ಅವ್ರು ಮಾಡಲಿ, ನಾವು ಕಲಾವಿದರು ಅಷ್ಟೇ, ನಾವು ಬರೀ ಆ್ಯಕ್ಟ್ ಮಾಡೋಣ. ಲೆಟ್ ದೆಮ್ ಡೂ ದ ಥಿಂಗ್ಸ್, ವಿ ವಿಲ್ ಜಸ್ಟ್ ಸಿಟ್ ಬ್ಯಾಕ್ ಆ್ಯಂಡ್ ಎಂಜಾಯ್ ಆ್ಯಕ್ಟಿಂಗ್. ಸೊ ಫಸ್ಟ್ ಬಂದು ಕತೆ ಹೇಳಿದಾಗ ನಿಮ್ಗೇನು ಅನ್ನಿಸ್ತು? ಈ ಪಾತ್ರಕ್ಕೆ ನಾನು ಎಷ್ಟು ಕೊಡ್ಬೋದು, ಯಾವ ಥರ ಎಫರ್ಟ್ ಕೊಡ್ಬೋದು ಅಂತ ಅನ್ನಿಸ್ತು? ಪಾತ್ರ ನೀವು ಯಾಕೆ ಒಪ್ಕೊಂಡ್ರಿ? ನನಗೆ ಆ್ಯಕ್ಚುಲಿ ಈ ಕತೆ ಹೇಳಿದ ತಕ್ಷಣ ಫಸ್ಟ್ ಆಫ್ ಆಲ್ ನಾನು ಯಾರು ಮಾಡ್ತಾರೆ ಇದನ್ನ ಅಂತೆ. ಸೀರಿಯಸ್ ಆಗಿ ಕತೆ ಹೇಳಿದಾಗ ಇದು ರಿಯಲ್ ಇನ್ಸಿಡೆಂಟ್ ಏನೋ ಕತೆ ತೊಗೊಂಡು ಅದನ್ನು ಇಂಪ್ರೂವೈಸ್ ಮಾಡ್ಯಾರಂತೆ ಸಿನಿಮ್ಯಾಟಿಕ್ ವರ್ಷನ್. ಯಾರು ಈ ರೇಂಜಿಗೆ ಮಾನ್ಯ ಮರ್ಯಾದೆ ಬಿಟ್ಟು ಲವ್ ಮಾಡ್ತಾರೆ ಅಂತ ಕೇಳಿದೆ. ನನಗೆ ಐ ವಾಸ್ ವೆರಿ ಶಾಕ್ಡ್. ಏನು ಹುಡ್ಗಂಗೆ ಏನು ಅನ್ಸಲ್ವಾ ಹಂಗೆ ಲವ್ ಮಾಡ್ತಾನ? ಉಗಿದ್ರು ಹೊಡೆದ್ರು ಹೌ ಕ್ಯಾನ್ ಸಮ್ಮನ್ ಲವ್ ಅಂತ? ಇಲ್ಲ, ನಿಜವಾಗ್ಲೂ ಈ ಥರ ಹುಡುಗ ಲವ್ ಮಾಡಿದಾನೆ ಅಪ್ಪ ಈ ರೇಂಜ್ಗೆ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಇಷ್ಟು ಇಂಟೆನ್ಸಾಗಿ ಲವ್ ಮಾಡೋಕ್ಕೆ ಸಾಧ್ಯನಾ? ಸೊ ಅವಾಗ ಹೇಳ್ತಾ ಇದ್ದು. ಅಂದರೆ ಈಗ ನೋಡಿ ಎಷ್ಟೊಂದು ಜನ ಹುಡುಗರು ಹಳೆ ಕಾಲ ಲವ್ ಹುಡುಗಿ ಹೆಸರು ಬರ್ಸ್ಕೊಂಡಿರ್ತಾರೆ, ಜೀವನನೇ ಹಾಳು ಮಾಡಿಕೊಂಡು ದಿನ ಕುಡ್ಕೊಂಡು ಸಿಗರೇಟ್ ಸೇರ್ಕೊಂಡು ಅಂತಾರೆ. ನಾವೆಲ್ಲ ಏನು ಹೇಳ್ತೀವಿ? ಅವ್ನು ಸೈಕೋ ಹೊಡಿಯಾನ, ಹುಚ್ಚ ಹೊಡಿಯಾನ ಅಂತ ಹೇಳ್ತಾರೆ. ಬಟ್ ಯಾರಿಗೂ ನಿಮ್ಗೆ ಒಂದು ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಅವ್ನು ಏನಕ್ಕೆ ಹುಚ್ಚಾಗಿದ್ದಾನೆ ಅಂದರೆ ಅವ್ನ ಶಕ್ತಿ ಮೀರಿ, ಅವ್ನ ಯುಕ್ತಿ ಮೀರಿ ಆ ಹುಡುಗಿಗೋಸ್ಕರ ಅವನು ಪ್ರಾಣ ಕೊಟ್ಟಿರ್ತಾನೆ. ಹುಡುಗಿ ಆಗಲಿ ಪ್ರೀತಿ ಕೊಟ್ಬಿಡ್ತಾರೆ. ಸೊ ಆ ಮೂಮೆಂಟ್ ಅವ್ರು ಇಲ್ಲ ಅಂದರೆ ಅವ್ರು ತಡ್ಕೊಳಕ್ಕಾಗಲ್ಲ. ಬಿಕಾಸ್ ದಟ್ ಈಸ್ ದ ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಲವ್ ಅಂತ ಹೇಳ್ತೀವಿ. ಕೆಲವರು ಪೀಪಲ್ ಕಾಲ್ ಇಟ್ ಮ್ಯಾಡ್ನೆಸ್ ಸ್ಟುಪಿಡಿಟಿ ಅಂತ. ಐ ಥಿಂಕ್ ಪೀಪಲ್ ಹೂ ಆರ್ ಕಾಲಿಂಗ್ ಇಟ್ ಮ್ಯಾಡ್ನೆಸ್ or stupidity is playing safe games or they are very ಇಂಟೆಲಿಜೆಂಟ್ ಅಂತ ಹೇಳ್ತೀನಿ. ಇವರೆಲ್ಲ ಅಮಾಯಕ ಪ್ರೀತಿ ಮಾಡ್ತಾರಲ್ಲ. ಹಾಗಾದ್ರೆ ಒಂದು ಸತಿ ಇಷ್ಟಪಟ್ರೆ ಏನ್ಯಾರು ನನ್ನ ಜೊತೆಗಿರ್ತೀನಿ, ಏನ್ಯಾರು ನೀನೇ ನನ್ನ ಸರ್ವಸ್ವ ಅಂದ್ಕೊಂಡಿರ್ತಾರಲ್ಲ, ದಟ್ ಈಸ್ ವಿಷ್ಣು ಕ್ಯಾರೆಕ್ಟರ್. ಒಂದು ಹುಡುಗಿ ಕಷ್ಟ ಅಂತ ಬಂದರೆ ಅಪ್ಪ ಅದನ್ನು ಭಯ ಪಡ್ತಾನೆ, ಅಣ್ಣ ಅದನ್ನು ಅಡ್ಡ ನಿಲ್ಬೋದು. ಅದೇ ಲವರ್ ಆದರೆ ತೋಳಲ್ಲಿ ತಾಕತ್ತಿರೋರ್ಗೂ ಅಲ್ಲ, ಕೊನೆ ಉಸಿರಿಗೂ ಫೈಟ್ ಮಾಡ್ತಾನೆ. ಸರ್, ನನ್ನ ಪ್ರೀತಿ ನನ್ನ ಪ್ರಿಯನ ಬಿಟ್ಕೊಡಲ್ಲ ಸಾರ್ ಅಂತಾನೆ. ನೀವು ಸಿನಿಮಾದಲ್ಲಿ ನೋಡಿ ತುಂಬ ಹುಡುಗಿಯರಿಗೆ ಇಷ್ಟ ಆಗೋವಂಥ ಡೈಲಾಗ್ಸು ವಿಷ್ಣು ಹೇಳ್ತಾನೆ. ಖಂಡಿತವಾಗ್ಲೂ ಹುಡುಗಿರಿಗೆಲ್ಲ. ಹಂಗಾರೆ ಹುಡುಗಿನೂ ಒಬ್ರು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಒಬ್ಳು ಹುಡುಗಿ ಹೇಳ್ತಾಳೆ, ಎಷ್ಟೇ ನೋವಾರು ತಡ್ಕೊಂಡು ಎಷ್ಟೇ ಅವಮಾನರು ಸಹಿಸ್ಕೊಂಡು ನಿನ್ನ ಪ್ರೀತಿಗೋಸ್ಕರ ಒಬ್ಬ ಕಾಯ್ತಿದ್ದಾನೆ ಅಂತ ಹೇಳಿದ್ರೆ ಅಂಥವ್ನು ಮಾತ್ರ ಕಳ್ಕೊಬಿಡ ಪ್ರಿಯ. ಸೊ ಇದು ಪ್ರತಿಯೊಬ್ಬರು ಹುಡುಗಿರಿಗೆ ಹೇಳೋದು. ಆದರೆ ನಿಮಗೋಸ್ಕರ ಒಬ್ಬ ಹುಡುಗ ಎಷ್ಟೇ ಬೇಜಾರದು, ಎಷ್ಟೇ ಅವಮಾನ ಆದರೂ, ಏನೇ ಅಂದರೂ ನಿಮ್ಮನ್ನ ಇಷ್ಟಪಡ್ತೀನಿ, ಪ್ಲೀಸ್ ನಿಜ ಇರ್ತೀನಿ, ಬರ್ತೀನಿ ಅಂತ ಹೇಳಿದ್ರೆ, ಪ್ಲೀಸ್ ಡು ನಾಟ್ ಲೂಸ್ ಸಚ್ ಎ ಗೈ ಲೈಕ್ ದಟ್. ಅವರೆಲ್ಲ ಅದರ ಜಂಬಿದ್ದಂಗೆ ವಿಲ್ ನಾಟ್ ಫೈಂಡ್ ಗೈಸ್ ಲೈಕ್ ದಟ್. ಎಲ್ಲರೂ ಮೆಸೇಜ್ ಮಾಡೋರು ಇರ್ತಾರೆ. ಎವ್ರಿಬಡಿ ವಾಂಟ್ಸ್ ಇನ್ ಟು ಗೆಟ್ ಇನ್ ಟು ಪೀಪಲ್ಸ್ ಪ್ಯಾಂಟ್ ಫಾರ್ ಪ್ಲೆಷರ್. ಅಂಥವ್ರು ಬೇಡ. ನಿಮ್ಮ ಹಿಂದೆ ನೀವು ಥೂ ಅಂತ ಹೋಗಿದ್ರೂ ಇಲ್ಲ, ನೀನು ಬೇಕು ಪ್ಲೀಸ್ ಸಾರಿ ಅಂತ ಹೇಳ್ತಾನಲ್ಲ. ಐ ಥಿಂಕ್ ದಟ್ ಈಸ್ ದ ಕೈಂಡ್ ಆಫ್ ಗೈಸ್ ಯು ಗಾಟ್ ಟು ಚೂಸ್. ನೀವು ಅನ್ಸೋದು ನನ್ನ ಹತ್ರ ಕಾಸಿಲ್ಲ ಅದಿಲ್ಲ ಅಂತ, ನೀವು ಹೇಳ್ಕೊಡಿ. ಯು ಸ್ಟ್ಯಾಂಡ್ ನೆಕ್ಸ್ಟ್ ಟು ದ ಮ್ಯಾನ್. ನೀವು ಅದನ್ನ ಡೆವಲಪ್ ಮಾಡಿ. ಇಲ್ಲ ನೀವು ಮಾಡು, ನಾವು ಜೀವನ ಬದುಕೋ ಪ್ರೀತಿ ಮಾತ್ರ ಸಾಲಲ್ಲ, ನಮ್ಗೆ ಬೇರೆ ಆಸ್ಪೆಕ್ಟ್ಸು ಬೇಕು ಅಂತ ನೀವು ಜೊತೆಗಿದ್ದ ಹುಡುಗನ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಸೊ ನೋಡಿದಾಗ ಖುಷಿ ಅನಿಸುತ್ತೆ. ಸೊ ಫೈನಲಿ ವಿಷ್ಣು ಪ್ರಿಯದ ಮೂಲಕ ಏನು ಹೇಳ್ತೀರಾ ಸರ್ ನಮ್ಮ ಜನಕ್ಕೆ? ವಿಷ್ಣು ಪ್ರಿಯ ಮೂಲಕ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲನೂ ಎಂಟರ್ಟೈನ್ ಮಾಡೋಕ್ಕೆ ಬರ್ತಾ ಇನ್ನು ಒಂದು
ಹೊಸದಾಗಿರೋ ಲವ್ ಸ್ಟೋರಿ, 90s ಬೇಸ್ಡ್ ಲವ್ ಸ್ಟೋರಿ. ಇತ್ತೀಚೆಗೆ ತುಂಬ ಎಮೋಷ್ನಲಿ ಇಲ್ಲಂದರೆ ಪ್ರೀತಿಗೋಸ್ಕರ ಪ್ರಾಣನೇ ಅಂತ ಕೊಡೋಂಥ ಲವ್ ಸ್ಟೋರಿಗಳು ಕಡಿಮೆ ಮಾಡಿದೆ. ಎಲ್ಲರೂ ಏನಾಗಿದೆ ಅಂದರೆ ಫಾಸ್ಟ್ ಫಾರ್ವರ್ಡ್ ಲೈಫ್ ಆಗೋಗಿದೆ. ಬಟ್ ಈ ಫಾಸ್ಟ್ ಫಾರ್ವರ್ಡ್ ಲೈಫಲ್ಲೂ ಎಲ್ಲರೂ ಒಂದು ಎಮೋಷ್ನಲ್ ಪರ್ಸನ್ ಬೇಕು, ನಮಗೊಬ್ಬ ಲಾಯಲ್ ಆಗಿರೋ ಪರ್ಸನ್ ಬೇಕು ಅಂತ ಫೀಲ್ ಮಾಡ್ತಾಯಿದ್ದಾರೆ. ಸೊ ಒಂದು ವಿಷ್ಣುಪ್ರಿಯ ಅಂತ ಬಂದಾಗ ಒಬ್ಬ ನಿಜವಾಗ್ಲೂ ಹುಡುಗಿಗೋಸ್ಕರ ಪ್ರೀತಿಸೋಂಥ ಹುಡುಗ, ಇಲ್ಲಾಂದರೆ ಪ್ರೀತಿಗೋಸ್ಕರ ನಿಲ್ಲೋಂಥ ಹುಡುಗಿ. ಸೊ ಎಲ್ಲರಿಗೂ ಅನ್ಸುತ್ತೆ, ಎಷ್ಟು ಚೆನ್ನಾಗಿದೆ, ನಾನು ಯಾಕೆ ಈ ಥರ ಇರ್ಬೋದು, ನನ್ನ ಲವ್ವರ್ನ ಬಿಟ್ಕೊಡ್ಬೋದಲ್ಲ, ನಾವು ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೋಬೇಕಲ್ಲ, ಮನೇಲಿ ಹೇಳ್ಕೋಬೇಕಲ್ಲ. ಸೊ ಈ ಥರ ಪ್ರತಿಯೊಬ್ಬರು ಕನೆಕ್ಟ್ ಆಗೋಂಥ ಸಿನಿಮಾ ವಿಷ್ಣುಪ್ರಿಯ. ಅಂದರೆ ನಿಮಗೆ ಗೊತ್ತಿಲ್ಲದರೆ ನಿಮ್ಮ ವ್ಯಾಲ್ಯೂ ಸಿಸ್ಟಮ್ನ ಮತ್ತೆ ಒಂದು ನಾಪ್ಸೋ ಅಂಥ ಸಿನಿಮಾ ವಿಷ್ಣುಪ್ರಿಯ.